ಮೈಮಾರೆ ನಿಮ್ಗೆ ಈ ವಾತಾವರಣ ಇಷ್ಟ ಆಯ್ತಾ? ಹ್ಮ್ ತುಂಬಾ ಇಷ್ಟ ಆಯ್ತು. ಆ, ನಿಮ್ಮೂರಲ್ಲಿ ಬರಡು ಭೂಮಿ ಅಲ್ವಾ? ಅಲ್ಲಿ ನೀರಿಗೂ ತುಂಬಾ ಕಷ್ಟ. ಪಾಪ ಜನ ಹೆಂಗಿರ್ತಾರೋ ಏನೋ. हाँ मुझे वहाँ बहुत मुश्किल है मुझे उधर मुझे आपके जैसा कोई देखभाल नहीं किया ಆಗ್ಲಿಲ್ಲ. ಅಲ್ಲಿ ನಿಮ್ತರ ನನಗೆ ಯಾರು ಕೇರ್ ಮಾಡಿಲ್ಲ ಹೌದಾ? ನಾನು ಅಷ್ಟೊಂದು ಕಾಳಜಿ ಮಾಡ್ತೀನ? आंखों में आंखें डाल कर देखिए आप समझोगे ನಿಮ್ ಹೃದಯ बहुत सुंदर ಇಲ್ಲಿ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ನಿನ್ನ ಸ್ನೇಹದಿಂದ ಮೈಮಾವ್ರೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಕ್ಕೆ. ಜೀವನದಲ್ಲಿ ಯಾರಾದರೂ ನನ್ನ ಒಪ್ಪಿ ನನ್ನ ಜೊತೆ ಇರ್ತಾರೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ. ನೀವು ನನ್ನ ಜೊತೆಯಾಗಿ ಖಾಲಿಯಾಗಿ ನನ್ನ ಹೃದಯನ ಸಂಪೂರ್ಣವಾಗಿ ತುಂಬಿಟ್ರಿ. ಮುತ್ತುಜಿ ಹೌದು ಮೇಮ, ಚಿಕ್ಕ ವಯಸ್ಸಲ್ಲೇ ನನ್ನ ತಾಯಿ ಪ್ರೀತಿನ ಕಳ್ಕೊಂಡೆ. ನಾನೇ ಚಿಕ್ಕವನಾಗಿದ್ರು ನನ್ನ ತಮ್ಮದಿರನ್ನ ಸಾಕೋ ಜವಾಬ್ದಾರಿನ ಹೊತ್ಕೊಂಡೆ. ಜೀವನ ಇಷ್ಟೇ ಅಂತ ಅನ್ಕೊಂಡಿದ್ದು ನನಗೆ ಪ್ರೀತಿ ಪರಿಚಯ ಮಾಡಿಸ್ತೋ ನೀವು. ಬದುಕಿಗೆ ಅರ್ಥ ಕೊಟ್ಟೋರು ನೀವು. ಯಾವ ಜನ್ಮದ ಋಣನೂ ಗೊತ್ತಿಲ್ಲ. ಈ ಜನ್ಮದಲ್ಲಿ ನೀವು ಸಿಕ್ಕಿದ್ರೆ नहीं मुतुजी ನಿಮ್ ತರ ಅಚ್ಚೆ ದಿಲ್ವಾಲ ಎಲ್ಲ ಸಿಕ್ಕಿದ್ದು ನನ್ನ ಮನುಷ್ಯನ ನಸೀಬ್ ಅದ ನಾನು ಹೇಳಿಲ್ವಾ ಸಿನಿಮಾಗೆಲ್ಲ ಹೋಗೋದ್ ಬೇಡ ಅಂತ. ಇಲ್ಲಿ ಬಂದ್ರೆ ಫ್ರೀಯಾಗಿ ಲವ್ ಸ್ಟೋರಿ ನೋಡ್ಬೋದು. ನೀ ಹೇಳಿದ್ರೆ ನಿಜ ಮಗ. ನಾವಿಬ್ರು ಮದುವೆ ಆಗ್ತಿರೋರು. ದಯವಿಟ್ಟು ನಮಗೆ ತೊಂದರೆ ಕೊಟ್ಬಿಡಿ. ನಿತ್ಕೋ ಅರ್ಧದಲ್ಲೇ ಹೋದೆ ನಮ್ಮ ಆಡಿಯನ್ಸ್ಗಳೆಲ್ಲ ಬೇಜಾರು ಮಾಡ್ಕೊಳ್ಳಲ್ವಾ. ದಯವಿಟ್ಟು ನಾವು ತೊಂದರೆ ಕೊಡ್ಬೇಡಿ. ನಾವು ಪಡಿಸಿ ಕಮನ್ ಬಿಟ್ಬಿಡಿ. ನನಗೆ ಈಗ ಏಯ್ ಏನೋ ತೊಂದರೆ ಮಾಡಬೇಡಿ ಕಣ್ರ. ಅವ್ರ ಮದುವೆ ಅವ್ರಿನ ತುಂಬಾ ಡೀಪಾಗಿ ಅರ್ಥ ಮಾಡ್ಕೊಂಡು ಬಂದಿದ್ದಾರೆ. ನಾವು ನೀವು ಡಿಸ್ಟರ್ಬ್ ಮಾಡಲ್ಲ ಸರ್. ನೀವು ಆರಾಮ ಮಾತಾಡ್ಕೊಂಡು ಫಸ್ಟ್ ನೈಟ್ ಮುಗಿಸ್ಕೊಂಡು ಹೋಗಿ. ನಾವಲ್ಲೇನು ದೂರದಲ್ಲಿ ನಿಂತು ಎಂಜಾಯ್ ಮಾಡ್ಕೊತೀವಿ ಅಲ್ವೇನ್ರ. ನೀನು ಫಸ್ಟ್ ನೈಟ್ ಮಾಡ್ಕೋ, ನೆಕ್ಸ್ಟ್ ನೈಟ್ ನಾವು ಬಂದಿದ್ದೀವಿ. ಅಲ್ಲಿ ಹುಡುಗಿ ನೋಡಕ್ಕೆ ಸಾಕಾಗಿದ್ದಾನೆ. ಏನಮ್ಮ ಹೀರೋಯಿನ್, ನಾವೆಲ್ಲ ಓಕೆನಾ? ಒಂದು ನಿಮಿಷ ನೀರು ತೊಗೊಂಬರ್ತೀವಿ. नहीं मुतुजी छोड़कर मत जाइए ಭಯ ಪಡಬೇಡಿ. ಮೈಮಾನ ತಪ್ಪಾಯ್ತು. ಈಗ ಆಗುತ್ತೆ ಥರದ ಗೊತ್ತಿರ್ಲಿಲ್ಲ. ನಿಮ್ಮನ್ನ ಕೆದದು ಬೇರೆ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗೋದಾಗಿತ್ತು. ಇಲ್ಲಿ ಕರ್ಕೊಂಬಂದು ತಪ್ಪು ಮಾಡ್ಬೋದೆ. परवागिಲ್ಲ मुतुजी ಇಲ್ಲ ಮೈಮಾರ, ನೀವು ನನ್ನ ಜೊತೆ ಎಷ್ಟು ಖುಷಿಯಾಗಿ ಬಂದ್ರಿ. ನಿಮ್ಗೆ ಏನು ಆಗ್ತಿರೋ ಥರ ನಾನು ನೋಡ್ಕೋಬೇಕಾಗಿತ್ತು. इसमें आपका कोई गलती नहीं है ಇಂಥವ್ರು ಎಲ್ಲ ಕಡೆ ಇರ್ತಾರೆ ಮೈಮಾವ್ರೆ. ನಾವು ಹುಷಾರಾಗಿರ್ಬೇಕು. ನೀವೇನು ಯೋಚನೆ ಮಾಡಬೇಡಿ. ಮೈಮಾವ್ರೆ, ಇವಾಗ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ನಿಮ್ಮ ಜೊತೆ ಕಳೆದಿದ್ದ ಪ್ರತಿ ಕ್ಷಣನೂ ತುಂಬಾ ಮಧುರವಾಗಿತ್ತು. ನನ್ನ ಜೀವನದಲ್ಲೂ ಇಂಥ ಕ್ಷಣಗಳು ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ಖಾಲಿ ಆಗಿದ್ದು ನನ್ನ ಬದುಕಿಗೆ ಬಣ್ಣ ತುಂಬಿದ್ರಿ. ಕತ್ಲಾಗಿದ್ದು ಎಲ್ಲ ಕಡೆ ಕಣ್ಣಾಗಿ ಎಲ್ಲಿ ನೋಡಿದ್ರು ಚಂದ ಅನ್ಸೋ ಹಾಗೆ ಮಾಡಿದ್ರಿ. ಈ ಚಂದ ನಿಮ್ಮಿಂದಾನೆ ಮೈಮಾವ್ರೆ. ನನಗೂ ಅಷ್ಟೇ ಮುತುಜಿ आपके साथ ನನ್ನ ಲೈಫು ನಿಮ್ಮ ಜೊತೆ बहुत अच्छा. ಸರಿ, ನಾನೀಗ ಹೊರಡ್ತೀನಿ. जाना ही पड़ेगा ಹಿಂಗ್ ಹೋಗ್ಲೇಬೇಕಾ ಬನ್ನಿ ಮನೆಗೆ. ಹಾಗೆ ಇನ್ನ ಕೇಳಿದೆ ತುಂಬ ಹೊಟ್ಟೆ ಆಗ್ತದೆ. ಅಕ್ಕಿ ಇದೆ ತರಕಾರಿ ಇದೆ ತಗೊಂತೀನಿ ಮೇಡಮ್, ಹಸಿ ತರಕಾರಿ ತಿನ್ನಕ್ಕೆ ನಾನು ಎಮ್ಮೆನ? ಈ ಗಂಧದ ಗುಡಿಗೆ ಹೆಮ್ಮೆ. ಹಾಗಾದ್ರೆ ನೀವೇ ಮಾಡ್ಕೊಂಡು ತಿನ್ನಿ ದೋಸೆ ಇಟ್ಟಿದೆ, ದೋಸೆ ಮಾಡೋಣ. ಒಳ್ಳೆ ಐಡಿಯಾ ಕಂಡ್ರಿ ಆದ್ರೆ ದೋಸೆಗೆ ಯಾವ ಚಟ್ನಿ ಮಾಡೋದು ಅದಕ್ಕೆ ತೆಂಗಿನಕಾಯಿ ಇದೆಯಲ್ಲ, ಕಾಯಿ ಚಟ್ನಿ ಮಾಡೋಣ. ದೋಸೆ ಜೊತೆ ಸಖತ್ತಾಗಿರುತ್ತೆ. ಬೇಡ ಬೇಡ, ನನಗೆ ತೆಂಗಿನಕಾಯಿ ಚಟ್ನಿ ಎಲ್ಲ ಬೇಡ. ಮತ್ತೆ ಯಾವ ಚಟ್ನಿ ಬೇಕು ಕಡಲೆಬೇಳೆ ಚಟ್ನಿ ಮಾಡಿ, ನಂಗೆ ತುಂಬ ಇಷ್ಟ. ಕಡಲೆ ಬೀಜ ಇದೆಯಾ ಇಲ್ವಾ? ಯಾಕಿಲ್ಲ, ಇರಿ ನೋಡ್ತೀನಿ. ಹಿಂದೆಲ್ಲ ಅನ್ನ ಇಟ್ಟಿರ್ತಾನೆ. ಇಲ್ಲ ಇದೆಯಲ್ಲ ಕಡಲೆ ಬೀಜ. ಇದ್ರೆ ಏನು ನಾನ್ ಮಾಡಲ್ಲ ಯಾಕಂದ್ರೆ ಕಂಟಿ ಅವ್ರಿಗೆ ಕಡಲೆ ಬೀಜ ಚಟ್ನಿ ಅಂದ್ರೆ ಇಷ್ಟನೇ ಇಲ್ಲ ಅಲ್ವಾ ಕಂಟಿ ಅದಕ್ಕೆ ಕಡಲೆ ಬೀಜ ಚಟ್ನಿ ಅಂದ್ರೆ ಒಂಚೂರು ಇಷ್ಟ ಇಲ್ಲ. ಏಯ್, ಅವತ್ತು ಅಣ್ಣ ಮಾಡಿದ್ರೆ ಚಪ್ಪರ್ಸ್ಕೊಂಡು ತಿಂದಲ್ಲ, ಇವಾಗ ಇಷ್ಟ ಇಲ್ಲ ಅಂತಿದ್ಯಾ? ಅದು ಆವತ್ತು ಇದು ಇವತ್ತು ನಾನ್ ಕಡಲೆ ಬೀಜ ಚಟ್ನಿ ಮಾಡಲ್ಲ ಬೇರೆ ಏನ್ ಬೇಕು ಕೇಳಿ ಮಾಡ್ಕೊಡ್ತೀನಿ ಏನು ಏನು ಕವಿತೆ ಬರೆಯೋ ರೇಂಜಿಗೆ ಯೋಚನೆ ಮಾಡ್ತಿದ್ದೀರಾ ಅಲ್ಲ, ಬೇರೆ ಇನ್ಯಾವ ಪಲ್ಯ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಏನು ಹೇಳಿದ್ರು ನೀವು ಮಾಡಲ್ಲ. ನಿಮ್ಗೆ ಏನು ಬೇಕು ಅದನ್ನೇ ಮಾಡಿ ಹಾಕಿ. ಏನು ಮಾಡಲ್ಲ ಏನಿವಾಗ ಮೇಡಮ್, ಹೊಟ್ಟೆ ಹಸಿತಿದ್ಯಾ ಸರಿ ಒಂದ್ ಕೆಲ್ಸ ಮಾಡಿ ಈಗ ಹುಡುಗಿಗೆ ಒಂದ್ ಹುಡುಗಿಗೆ ಹೆಲ್ಪ್ ಮಾಡ್ತಿದ್ರಿ ಗೊತ್ತಾ ಆ ಹುಡುಗಿ ಹತ್ರನೇ ಹೋಗಿ ಕಡ್ಲಿ ಬೀಜ ಚಟ್ನಿ ಮಾಡಿಸ್ಕೊಂತೀನಿ ಮೇಡಮ್ ಏನು ಮೇಡಮ್ ನೀವು ಹೆಂಗೆ ಹೇಳ್ತೀರಾ? ಇದೆಲ್ಲ ಸರಿ ಇಲ್ಲ ನೋಡಿ. ಅಲ್ಲಿ ಮೈ ಓದ್ತಾ ಕೂತಿದ್ದಾನೆ ನಿಮ್ ಸ್ಪೀಕರ್ ಸೌಂಡ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಅಯ್ಯೋ, ಇವ್ನು ನೋಡಿದ್ರೆ ಫೋನಲ್ಲಿ ಕಳೆದೋಗಿದ್ದಾನೆ, ಇವರು ಲ್ಯಾಪ್ಟಾಪಲ್ಲಿ ಮುಳುಗೋಗಿದ್ದಾರೆ. ನನ್ನ ಕಷ್ಟ ಕೇಳೋರು ಯಾರು ಇವೆ? ಏನಪ್ಪ ಇವರು ಕಣ್ಣಲ್ಲಿ ಬುಲೆಟ್ ಬಿಡ್ತಿದ್ದಾರೆ. ಆ ಕಡೆ ನಮ್ಮ ಅಣ್ಣ ಮಹಿಮಾ ಜೊತೆ ನಿಮ್ದೇ ಡೇಟಿಂಗ್ ಮಾಡ್ತಿದ್ದಾನೆ. ಈ ಕಡೆ ಈ ಕಂಟಿ ವೈಭವಿ ಜೊತೆ ಬಿಂದಾಸಾಗಿ ಮಾತಾಡ್ತಿದ್ದಾನೆ. ಮದುವೆ ಆಗದೆ ಇರೋ ಇವ್ರ ಮುಂದೆ ಮದುವೆ ಆಗಿ ಪರದಾಡ್ತಿರೋ ಏಕ ಪತ್ನಿ ಗೃಹಸ್ಥ ಅಂದ್ರೆ ನಾ ಒಬ್ನೇ. ಮೇಡಮ್, ಹೊಟ್ಟೆ ಅಶ್ವಾಗ್ತಿದೆ, ಊಟ ಮಾಡೋಣ. ಮಾಡೋ
ಆಮೇಲೆ ದೋಸೆ ಮಾಡ್ತೀನಿ ಅಂದ್ರೆ ಅದಾಗಲ್ಲ ಇದಾಗಲ್ಲ ಅಂತ ಹೇಳಿದ್ರಿ. ಇವಾಗ ಹೊಟ್ಟೆ ಎಸ್ಕೊಂಡೇ ಇರಿ, ಏನೂ ಆಗಲ್ಲ. ಅಯ್ಯೋ ಮೇಡಮ್ ಪ್ಲೀಸ್ ಮೇಡಮ್ ಒಂಚೂರು ಕರುಣೆ ತೋರಿಸಿ. ಸರಿ ಸರಿ ಬನ್ನಿ, ಎಲ್ರು ದೋಸೆ ಹಾಕೊಂಡು ತಿನ್ನೋಣ. ಮತ್ತೆ ಅದೇ ದೋಸೆನಾ ಮೇಡಮ್? ಎಷ್ಟೊತ್ತು ಕಾದು ಅದೇ ದೋಸೆ ತಿನ್ನೋಕೆ ಹೋಗ್ಬೇಕಾ? ಬೇಡ ಮೇಡಮ್ ನಮಗೆ. ಹಾಗಾದ್ರೆ ಹಾಸ್ಕೊಂಡೇ ಇರಿ. ಬಿಸಿ ಬಿಸಿ ಬಿರಿಯಾನಿ ಏನಾದರೂ ಸಿಗ್ಬೋದಾ? ಒಂದಿನ ಕೊಡು. ಇವತ್ತು ನೀನೇ ನನ್ನ ಪಾಲಿ ನನ್ನ ಹತ್ರ ಎಂದಿದೆಯೋ? ಅಲ್ಲ ಕಂಟಿಯವ್ರೆ, ಮನೇಲಿ ಅಡ್ಗೆ ಮಾಡ್ತಿದ್ದೆ ಅಲ್ವಾ, ಯಾಕೆ ಹೋಟ್ಲಿಂದ ತರಕ್ ಹೋದ್ರಿ? ಅದಕ್ಕೆ ಇವತ್ತು ನಿಮ್ಮಿಬ್ರು ಜಗಳದಲ್ಲಿ ಅಡುಗೆ ಅಂತ ಆಗಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ತಂದ್ಬಿಟ್ಟೆ. ಆಹಾ, ನೀನ್ ಜೀವನದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಇದೊಂದೇ. ಅದಕ್ಕೆ ಬನ್ನಿ ಊಟ ಮಾಡ. ಸರಿ ಕಂಟಿಯವ್ರೆ, ಮೈನಲ್ಲಿ ಊಟಕ್ಕೆ ಕರೆಯೋದು ಬೇಡ, ಅವ್ನಿಗೆ ಓದ್ಕೊಳ್ಳೋದಕ್ಕೆ ಡಿಸ್ಟರ್ಬ್ ಆಗುತ್ತೆ. ನೀವೇ ಒಂದು ರೂಮಿಗೆ ಕೊಟ್ಬಿಡ್ತೀರಾ? ನೋಡು ಬೇಗ. ಓ ಬರ್ಬೇಕು ಬರ್ಬೇಕು ಮುತ್ತುರಾಜ್. ಪ್ರಯಾಣ ಎಲ್ಲ ಸುಖಕರವಾಗಿತ್ತೋ? ಹರಿಯವ್ರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಣ್ಣ, ಹುಷಾರಾಗಿ ಹೋಗಿ ಬಂತ್ರ? ಮಹಿಮಾ ಅವ್ರಿಗೆ ಖುಷಿ ಆಯ್ತಾ? ಆಮ ಖುಷಿ ಆದ್ರು. ಅವ್ರು ಖುಷಿ ಆದ್ರು ಅಂತ ಹೇಳ್ತೀವಿ, ಅಲ್ಲ ನಿನ್ನ ಮುಖದಲ್ಲಿ ಯಾಕೋ ಖುಷಿನೇ ಕಾಣಿಸ್ತಿಲ್ವ? ಖುಷಿ ಮನ್ಸಲ್ಲಿದೆ, ಪ್ರಯಾಣ ಮಾಡಿರೋ ಸುಸ್ತು ಮುಖದಲ್ಲಿ ಕಾಣ್ತಿದೆ. ನೀನ್ ಇಷ್ಟೊತ್ತಾದ್ರೂ ಬರ್ದೇ ಇರೋದ್ ನೋಡಿ, ನೀನೇನೋ ನಮ್ಮೆಲ್ಲ ಮತ್ತು ರಾಜಸ್ಥಾನ್ಗೆ ಹೊರಟೋಗಿದ್ದೇನೋ ಅಂತ ಅನ್ಕೊಂಡಿದ್ದೆ. ಇಬ್ರು ಸ್ವಲ್ಪ ಸುಮ್ಮನೆ ಆಗ್ತೀರಾ? ಹೇಗೋ ಹೋಗ್ ಬಂದ್ರಲ್ಲ, ಅದೇ ಖುಷಿ. ಅಣ್ಣ, ಕಂಟಿಯವ್ರು ಊಟ ತಂದಿದ್ದಾರೆ, ಬನ್ನಿ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಇರಮ್ಮ, ಹೊಟ್ಟೆ ಬದಲಾಯಿಸ್ಕೊಂಡು ವೆಹಿಕಲ್ ಕತ್ಕೊಂಡು ಸರಿ. ನೇರಿಲ್ವಾ ಸಿನಿಮಾಗೆಲ್ಲ ಹೋಗೋದು ಬೇಡ ಅಂತ ಇಲ್ಲಿ ಬಂದ್ರೆ ಲವ್ ಸ್ಟೋರಿ ನೋಡಿ ಹೀರೋ ತೊಂದ್ರೆ ಮಾಡಬೇಡಿ ಕಣ್ರ. ಅವ್ರ ಮೊದಲು ಹುಡುಗಿನ ತುಂಬಾ ಇವರು ಫಸ್ಟ್ ಏಡ್ ಮುಗಿಸ್ಕೊಂಡು ಹೋಗಿ ನಾವಲ್ಲೇನು ದೂರದಲ್ಲಿ ಎಂಜಾಯ್ ಮಾಡ್ದೈತಿ ಅಲ್ವೇನ್ರ? ನಾವುಗಳಿದೀವಿ. ಹುಡುಗಿ ನೋಡಕ್ಕೆ ಸಾಕಾಗಿದ್ದಾಳೆ. ಬಂದಪ್ಪ ಇದೇ ಮುತ್ತು ಮನೆ ಬನ್ನಿ. ಏ ಮುತ್ತು ಇರಪ್ಪ. ಬಣ್ಣ ಯಾರ ಸವಾಸಕ್ಕೂ ಹೋಗಲ್ಲ ಅಂದೆ, ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಮುಳುಗುರು ಶವಯಾತ್ರೆ ಮಾಡ್ಬೇಕಾಗಿತ್ತು. ಅಮ್ಮನ್ನ ಪ್ರೀತಿ ಮಾಡ್ತಿರೋ ಹುಡುಗಿನ ರೈಸಿದ್ರೆ ನಿಮ್ಗೆಲ್ಲ ಶಾಲ್ ಹಾಕಿ ಸನ್ಮಾನ ಮಾಡ್ಬೇಕೈತ್ರ. ನಾವು ಅಲ್ಲೇ ಇದ್ದಿದ್ರೆ ನೀವೆಲ್ಲ ಜೀವಸವಾಗಿರ್ತಾ ಇರ್ಲಿಲ್ಲ. ಬಿಲ್ಡಪ್ ಕೇಳಿಸ್ಕೊಳಿಕ್ಕಿದ್ರ